ಏನ್ರಿ ಆರಾಮ? ನಾನು ಅಂದ್ಕೊಂಡಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಏನಪ್ಪ ಇವತ್ತು ಬಂದುಬಿಟ್ಟಿದ್ದೀನಿ ಅಂದರೆ, ಇವತ್ತಿನ ಈ ಲಾಗ್ನಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ನಿಮ್ಮನ್ನ ನಾನು ಒಳ್ಳೆ ಸೆಟಲ್ಲಾಗಿ ಮಾಡಬೇಕಂತ ಒಂದು ಆಸೆ ಇಟ್ಕೊಂಬರ್ತಿದ್ದೀನಿ. ಏನು ಐಡಿಯಾ ಕೊಡಬೇಕಂತ ಬಂದಿದ್ದೀನಿ ಅಂದರೆ, ನನಗೊಂದು ಐಡಿಯಾ ಹೊಳಿತು. ಏನಂದರೆ, ನೀವು ಇನ್ನೂ ಸೆಟಲ್ಡ್ ಆಗಿಲ್ವಾ, ಇನ್ನೂ ಅನ್ಎಂಪ್ಲಾಯ್ಮೆಂಟ್ ಉಂಟಲ್ವಾ, ನೀವೇ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿ ಅಂತ ನಾನು ನಿಮಗೊಂದು ಎನ್ಕರೇಜ್ಮೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಎನ್ಕರೇಜ್ಮೆಂಟ್ ಮಾಡೋಣ ಅಂತಿದ್ದೀನಿ ಅಂದರೆ, ನೀವೊಂದು ಬಿಸ್ನೆಸ್ ಮಾಡಿ. ಲೋ ಇನ್ವೆಸ್ಟ್ಮೆಂಟ್ ಆದರೂ ಲೋ ಇನ್ವೆಸ್ಟ್ಮೆಂಟ್ ಇರಲಿ, ದುಡ್ಡು ಸ್ವಲ್ಪ ಹೈ ಇದ್ರೂ ಕೂಡ ಸ್ವಲ್ಪ ಲೋ ಇನ್ವೆಸ್ಟ್ಮೆಂಟಿಗೆ ಮಾಡಿ. ಯಾಕಂದರೆ ಒಂದೊಂದು ಬಿಸ್ನೆಸ್ ಕೂಡ ಫೇಲ್ ಆಗುತ್ತೆ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ ಒಂದೊಂದು ಬಿಸ್ನೆಸ್ಸು ಸಮ್ ಮೆಂಬರ್ಸ್ಗೆ ಕ್ಲಿಕ್ ಆಗುತ್ತೆ, ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಉಂಟಲ್ಲ ಆ ಬಿಸ್ನೆಸ್ ಕ್ಲಿಕ್ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಹತ್ರ ಹೆಚ್ಚಿಗೆ ದುಡ್ಡಿರಲಿ ಕಡಿಮೆ ದುಡ್ಡಿರಲಿ, ದುಡ್ಡು ಹಾಕೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದೇ ಬಿಸ್ನೆಸ್ ಆಗಲಿ, ಪ್ಲ್ಯಾನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ, ಎಕ್ಸಾಂಪಲ್ ಈಗ ನೀವು ಒಂದು ಮನೆ ಕಟ್ತೀರಾ ಅಂತ ಅಂದ್ಕೊಳ್ಳಿ. ಪ್ಲ್ಯಾನಿಂಗ್ ಇಲ್ದೇ ಮನೆ ಕಟ್ಟಿದರೆ ಆ ಮನೆಗೆ ಹೆಂಗಾಗತ್ತಂದ್ರೆ ಏನೇನೋ ಆಗಿಬಿಡತ್ತೆ, ಆ ಪ್ಲ್ಯಾನ್ ಪ್ರಕಾರ ನಡೀಲಿಲ್ಲ ಅಂದರೆ. ಸೊ ಪ್ಲ್ಯಾನಿಂಗ್ ಈಸ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಪ್ಲ್ಯಾನಿಂಗ್ ಥ್ರೂನೇ ನೀವು ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ನ ಮಾಡ್ಕೊಳ್ಳಿ. ಅದು ನಿಮ್ಗೆ ಒಳ್ಳೆ ಉತ್ತಮ ಆಗಿರುತ್ತೆ ಅಂದ್ಕೊತೀನಿ. ಮತ್ತು ಏನು ಬಿಸ್ನೆಸ್ಸಪ್ಪ ನಾನು ಇವತ್ತು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ನಿಮಗೊಂದು ಲೋ ಇನ್ವೆಸ್ಟ್ಮೆಂಟಲ್ಲಿ ನಾನೊಂದು 2 ಬಿಸ್ನೆಸ್ ಹೇಳ್ತೀನಿ. ಆ 2 ಬಿಸ್ನೆಸ್ ಮಾತ್ರ ಯಾವತ್ತೂ ಮರಿಬೇಡ್ರಿ. ಯಾಕಂದರೆ ಆ ಬಿಸ್ನೆಸ್ಸಲ್ಲಿ ತುಂಬ ಹ್ಯೂಜ್ ಪ್ರಾಫಿಟ್ ಇದೆ. ನಾನು ಆ ಪ್ರಾಫಿಟ್ ಬಗ್ಗೆ ಮಾತಾಡಲ್ಲ, ಬಟ್ ಆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲನೇದೇನೆಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ದೇ ಒಳ್ಳೆ ಪ್ರಾಫಿಟ್ ಸಿಗುವಂತಹ ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್. ಬ್ರೋಕರೇಜ್ ಇದೆ, ಪ್ಲಸ್ ನೀವು ಬೇಕಾದರೆ ಲ್ಯಾಂಡ್ ಕೂಡ ತೊಗೊಂಡು ಕೂಡ ಮಾಡ್ಬೋದು. ಅದಕ್ಕೆ ಹೇಳೋದು ನಾನು ಒಂದೇ ಸಲ ಇನ್ವೆಸ್ಟ್ ಮಾಡೋದು ಬೇಡ, ಸ್ವಲ್ಪ ಆ ಎನ್ವಿರಾನ್ಮೆಂಟ್ನ ತಿಳ್ಕೊಳ್ಳಿ, ಹೆಂಗಿದೆ ಆ ಎನ್ವಿರಾನ್ಮೆಂಟ್ಸ್ ಅಂತ. ಆ ಎನ್ವಿರಾನ್ಮೆಂಟೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ಆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೇನು ಹೇಳಬೇಕಂದ್ರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಯಾವುದೇ ಒಂದು ಇದಾಗಲಿ, ಬಿಸ್ನೆಸ್ ಆಗಲಿ. ಫಾರ್ ಎಕ್ಸಾಂಪಲ್ ಈಗ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದರೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ. ಈಗ ChatGPT AIs ಎಲ್ಲ ಅವೈಲೇಬಲ್ ಇದ್ದಾವೆ. ಅದ್ರ ಬಗ್ಗೆ ಆರಾಮಾಗಿ ಬೇಸಿಕ್ಸ್ ಗೊತ್ತಿಲ್ವಾ, ನಿಮ್ಗೊಂದು ವಾರ 1 ತಿಂಗಳ ತೊಗೊಳ್ಳಿ, ಟೈಮ್ನ ಸ್ವಲ್ಪ ತೊಗೊಳ್ಳಿ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ನ ನೋಡಿ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನಿಮಗೆ ದೊಡ್ಡ ಡೀಲ್ಗೆ ಹೋಗೋಕ್ಕಿಂತ ನೀವು ಚಿಕ್ಕ ಡೀಲ್ನೇ ಇಟ್ಕೊಳ್ಳಿ. ಯಾಕಂದರೆ ದೊಡ್ಡ ಡೀಲಲ್ಲಿ ಸೆಟ್ಲ್ಮೆಂಟ್ ದೊಡ್ಡಾಗಿರುತ್ತೆ. ಹಾಗಾದರೆ ಏನಾಗುತ್ತೆ ಅಲ್ಲಿ ದೊಡ್ಡ ಡೀಲು ನಿಮ್ಮ ಕೈಗೆ ಸಿಗಲ್ಲ. ಯಾಕಂದರೆ ದೊಡ್ಡ ಪಟುಗಳೇ ಇರ್ತಾರಲ್ಲಿ, ಆ ಬಿಸ್ನೆಸ್ನ ತೊಗೊಂಡಿರ್ತಾರೆ. ಸೊ ನೀವೇನು ಮಾಡಿ ಅಂದರೆ, ಸಣ್ಣ ಬಿಸ್ನೆಸ್ ಇರುತ್ತಲ್ಲ, ಸಣ್ಣ ರಿಯಲ್ ಎಸ್ಟೇಟ್ ಸೈಟ್ಸ್ಗಳೆಲ್ಲ ಸೆಲ್ಲಿಗೆ ಬರ್ತಾವಲ್ಲ, ಅಂಥದ್ದು ಹಿಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಇರುತ್ತೆ. ಸ್ವಲ್ಪ ಪ್ರಾಫಿಟ್ ಕಡಿಮೆ ಇದ್ದರೆ ನಿಮ್ಗೆ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಜನ ದೊಡ್ಡವರೆಲ್ಲ ದೊಡ್ಡ ಅಪ್ರೋಚ್ ಮಾಡ್ಕೊಂಡು ಚಿಕ್ಕದು ಅಪ್ರೋಚ್ ಮಾಡ್ಕೊಳ್ಳಿ. ಇದರಲ್ಲಿ ಲೈಸೆನ್ಸ್ ಕೂಡ ಸ್ಟಾರ್ಟಿಂಗ್ ರಿಕ್ವೈರ್ಡ್ ಇಲ್ಲ. ಜಸ್ಟ್ ಒಂದು ಬ್ರೋಕರೇಜ್ ಆದರೂ, ಇಂಟರ್ಮೀಡಿಯೇಟ್ ಪರ್ಸನ್ಸ್ ಆದರೂ ನಿಮ್ಗೆ ಒಳ್ಳೆ ಪ್ರಾಫಿಟ್ ಇದೆ. ಒಂದು 20 ಲಕ್ಷದ್ದು ಅಥವಾ 30 ಲಕ್ಷದ್ದು, ಏನಾದರೂ 35 ಲಕ್ಷದ ಆಸುಪಾಸು ಅಂದ್ರೆ ನಿಮ್ಗೆ 2 ಲಕ್ಷ ಕಮಿಷನ್ ಬರುತ್ತೆ ಕಣ್ರಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ನೀವು ಕೈ ಹಾಕಿ. ಇದರಲ್ಲಿ ಏನೂ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರೋಕರೇಜ್, ಜಸ್ಟ್ ಪೀಪಲ್ಸ್ನ ಹುಡುಕಿ, ಯಾರಾದರೂ ರಿಕ್ವೈರ್ಡ್ ಇರೋರು ಪರ್ಸನ್ಸ್ ಇರುತ್ತಲ್ಲ, ಆ ಪರ್ಸನ್ಸಿಗೆ ನೀವು ಮೀಟ್ ಮಾಡಿ. ನಿಮ್ಗೆ ಅದು ಒಳ್ಳೆ ಉತ್ತಮ ಅಂತೀನಿ. ಇನ್ನೊಂದು ಬಿಸ್ನೆಸ್ ಏನು ಹೇಳಬೇಕಂದ್ರೆ, ಟೆಕ್ಸ್ಟೈಲ್. ನಿಮ್ಮ ಹತ್ರ 1.5-2 ಲಕ್ಷ ರೂಪಾಯಿ ಇದ್ದರೆ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಿ. ಯಾಕಂದರೆ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ತುಂಬ ಪ್ರಾಫಿಟ್ ಇದೆ. ಸೊ ಏನಂದರೆ, ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಪ್ರೊಡಕ್ಷನ್ ಜಾಸ್ತಿ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ಟೆ ಈಗ ಪ್ರೊಡಕ್ಷನ್ ಜಾಸ್ತಿ ಆದರೆ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಈಗ ಸಪ್ಲೈ ಇದ್ದರೆ ತಾನೇ, ಸಪ್ಲೈ ಏನಾದರೂ ಕಡಿಮೆ ಇದ್ದರೆ ತಾನೇ ಡಿಮ್ಯಾಂಡ್ ಆಗೋದು. ಸಪ್ಲೈ ತುಂಬ ಜಾಸ್ತಿ ಆದರೆ ಹಿಂಗಾಗುತ್ತೆ. ಸೊ ಅವಾಗ ನೀವೇನು ಮಾಡಬೇಕಂದಾಗ, ನೀವು ಈಗ ದೊಡ್ಡ ಕಂಪ್ನಿ ಯಾವುದು ಪ್ರೊಡಕ್ಷನ್ ತುಂಬ ಜಾಸ್ತಿ ಮಾಡಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಹಾಗೆ ಆ ಬ್ರ್ಯಾಂಡೆಡ್ ಬಟ್ಟೆನ ತೊಗೊಳ್ಳಿ. ಬಲ್ಕಲ್ಲಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ 2 ಲಕ್ಷದ ಬಜೆಟಲ್ಲಿ ನೀವು ಹತ್ತತ್ರ ಒಂದು ಚಿಕ್ಕ ಅಂಗಡಿನೇ ತುಂಬಿಸ್ಬೋದು. ಸೊ ಒಳ್ಳೆ ಪ್ರಾಫಿಟ್ ಇದೆ. ನಿಮ್ಮ ಮಾರ್ಜಿನ್ ಎಷ್ಟಿದೆ ಅಷ್ಟು ಮಾಡಿಕೊಂಡು, ಸೊ ಡಿಸ್ಕೌಂಟ್ಸ್ ಎಲ್ಲ ಅಪ್ಲೈ ಮಾಡಿದರೆ ನಿಮ್ಗೆ ಒಳ್ಳೆ
ಫ್ಯೂಚರ್ ಇದೆ ಕಣ್ರಿ ಟೆಕ್ಸ್ಟೈಲ್ ಬಿಸ್ನೆಸ್ ಕೂಡ. ಸೊ ಇವೆರಡು ಬಿಸ್ನೆಸ್ ಉಂಟಲ್ವಾ, ನೀವು ಇವೆರಡು ಬಿಸ್ನೆಸ್ನ ಯಾವತ್ತೂ ಮರಿಬೇಡಿ. ಒಂದು ಬಂದುಬಿಟ್ಟು ಟೆಕ್ಸ್ಟೈಲ್ ಬಿಸ್ನೆಸ್, ಇನ್ನೊಂದು ಬಂದುಬಿಟ್ಟು ಉಂಟಲ್ಲ ನಾನು ಹೇಳಿದ ಮಟ್ಟಿಗೆ ಆ ಬಿಸ್ನೆಸ್. ಸೊ ಇವೆರಡು ಬಿಸ್ನೆಸ್ ತುಂಬ ಹ್ಯೂಜ್ ಪ್ರಾಫಿಟ್ ಕೊಡುವಂಥ ಬಿಸ್ನೆಸ್. ಇದೆರಡನ್ನು ತುಂಬ ಮರಿಬೇಡಿ. ಮತ್ತು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಚಿಕ್ಕ ಪುಟ್ಟ ಪಾನಿಪುರಿ ಅಂಗಡಿಯವರು ಅಲ್ಲಿ ಲಾಭ ಬರುತ್ತಾ ಬ್ರೋ ಅಂತ ಕೇಳ್ತಾರೆ ಸ್ವಲ್ಪ ಜನ. ಚಿಕ್ಕ ಪುಟ್ಟ ಪಾನಿಪುರಿ ಅಂಗಡಿಯವ್ರದ್ದು ಖರ್ಚು ಅಷ್ಟೇ ಬರುತ್ತೆ. ಸೊ ಅಂಥ ಬಿಸ್ನೆಸ್ಸಿಗೆ ಈ ಕೈ ಹಾಕೋದು ಬೇಡ, ಯಾಕಂದರೆ ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ನೀವು ಯಾವಾಗಲೂ ಫೋಕಸ್ ಮಾಡೋದು ಜನರು ಎಲ್ಲಿ ತುಂಬ ಜಾಸ್ತಿ ರಿಕ್ವೈರ್ಡ್ ಇರ್ತಾರೆ ಆ ಕಾನ್ಸೆಪ್ಟ್ ಮೇಲೆ ನೀವು ಫೋಕಸ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ನಾಲೆಡ್ಜ್ ಬರುತ್ತೆ, ಏನಂದರೆ ಈ ಬಿಸ್ನೆಸ್ಸಿಗೆ ಹಾಕಿದ್ದೀವಾ, ಈ ಬಿಸ್ನೆಸ್ಸಲ್ಲಿ ತುಂಬ ಪ್ರಾಫಿಟ್ ಇದೆ. ಸೊ ಆ ಥರ ಮೈಂಡ್ಸೆಟ್ ಬರುತ್ತಲ್ವಾ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಮಾಡಿದರೆ ನೀವು ಬಿಸ್ನೆಸ್ಸಲ್ಲಿ ಫೋಕಸ್ ಮಾಡ್ಕೊತಿರ್ತೀರ ಮತ್ತು ತುಂಬ ಆ್ಯಕ್ಟಿವೇಟ್ ಆಗಿಬಿಡ್ತೀರ ಮೈಂಡ್ಸೆಟ್ಟಲ್ಲಿ. ಸೊ ಅದೇ ಟೆಕ್ಸ್ಟೈಲ್ ಬಿಸ್ನೆಸ್ಸಿಗೆ ನೀವು ಒಂದು 2 ಲಕ್ಷ ಇದ್ರೂ ಸಾಕಂಡ್ರಿ, ನೀವು ಒಳ್ಳೆ ಬಿಸ್ನೆಸ್. ನಾನು ಅಪ್ರೋಚ್ ಮಾಡೋದು ಸೂರತ್ತಿಗೆ ಹೋಗಿ, ಸೂರತ್ತಲ್ಲಿ ಅಜ್ಮೀರಾ ಫ್ಯಾಷನ್ಸ್ ಅಂತ ಇದೆಯಲ್ಲ, ಅಲ್ಲಿ ಕೂಡ ಒಳ್ಳೆ ಉತ್ತಮ ಕ್ವಾಲಿಟಿ ಡ್ರೆಸ್ಗಳು ದೊರೆಯುತ್ತೆ. ನಾಟ್ ಓನ್ಲಿ ಅಜ್ಮೀರಾ ಫ್ಯಾಷನ್, ಬೇರೆ ಕಡೆನೂ ಅವೈಲೇಬಲ್ ಇರ್ತವೆ. ಅಲ್ಲಿ ಕೂಡ ವಿಚಾರಿಸಿ ಕಂಪ್ಯಾರಿಸನ್ಸ್ ಮಾಡಿ, ಪ್ರೈಸ್ ಕಂಪ್ಯಾರಿಸನ್ ಮಾಡಿ, ಕ್ವಾಲಿಟಿ ಕಂಪ್ಯಾರಿಸನ್ ಮಾಡಿ ಆಮೇಲೆ ನೀವು ತಗೊಳ್ಳಿ. ಅಲ್ಲಿ ತನಕ ನೀವು ಆ ಕಡೆ ನೋಡ್ತಾನೆ ಇರಿ. ಮತ್ತು ಈ ರಿಯಲ್ ಎಸ್ಟೇಟು ಟೆಕ್ಸ್ಟೈಲ್ ಬಿಸ್ನೆಸ್ನ ಕಂಬೈಂಡ್ ಆಗು ಸ್ವಲ್ಪ ಜನ ಮಾಡ್ತಾರೆ, ಯಾಕಂದರೆ ಅವೆರಡರಲ್ಲೇ ತುಂಬ ಹ್ಯೂಜ್ ಪ್ರಾಫಿಟ್ಸ್ ಇದ್ದಾವೆ. ರಿಯಲ್ ಎಸ್ಟೇಟಲ್ಲಿ ಏನಂದರೆ, ಈಗ ಒಂದು ಲ್ಯಾಂಡ್ ಸೆಲ್ಲಿಗೆ ಬಂತ, ಅದ್ರ ಡಾಕ್ಯುಮೆಂಟ್ಸ್ ಪೂರ ಕಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಅದ್ರದ್ದು ಜೆರಾಕ್ಸ್ಡ್ ಡಾಕ್ಯುಮೆಂಟ್ಸ್, ಅದ್ರ ಬಗ್ಗೆ ಸರ್ಚ್ ಮಾಡಿ ಆಮೇಲೆ ಏನು ಮಾಡಿ ಅಂದಮೇಲೆ ಸೆಲ್ಲರು ರೆಡಿ ಇದಾನ ನೋಡಿ ಸೆಲ್ಲರ್ಗೆ ಅಪ್ರೋಚ್ ಮಾಡಿ, ಸೆಲ್ಲರ್ ಏನಾದ್ರು ಆ ಲ್ಯಾಂಡ್ ಕೊಡೋಕ್ಕೆ ರೆಡಿ ಆದರೆ, ಅಂದರೆ ಅವ್ರ ಮೇಲೆ ಏನು ಮಾಡಿ ಫೋಕಸ್ ಮಾಡಿ, ನಾನು ಇದನ್ನು ಕಡಿಮೆ ರೇಟಿಗೆ ಮಾಡಿಸ್ಕೊಡ್ತೀನಿ, ಜಾಸ್ತಿ ರೇಟಿಗೂ ಮಾಡಿಸ್ಕೊಡ್ತೀನಿ, ಬೇಸ್ಡ್ ಆನ್ ಅವರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಮಾತಾಡಬೇಕಾಗತ್ತೆ, ಬೈಯರ್ಗೂ ಸೆಲ್ಲರ್ಗೂ. ಈಗ ಬೈಯರ್ಗೂ ಅಷ್ಟೇ, ನೀವು ನಾನು ಒಂಚೂರು ಕಡಿಮೆಯಾಗಿ ಮಾಡಿಸ್ಕೊಡ್ತೀನಿ ಅನ್ಬೋದು, ಸೆಲ್ಲರ್ ಹತ್ರನೂ ಅಷ್ಟೇ ಸ್ವಲ್ಪ ಟ್ಯಾಕ್ಟಿಕ್ಸಾಗಿ ಮಾತಾಡಬೇಕಾಗತ್ತೆ. ಸೊ ಹೆಚ್ಚು ಕಡಿಮೆ ಅದು ನಿಮ್ಮದು ಕಮಿಷನ್ಸ್ ಅಂತೂ ಪಕ್ಕಾ ಇರುತ್ತೆ, ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಬೈಯರ್ ಮತ್ತು ಸೆಲ್ಲರ್ ನಡುವೆ ಇಂಟರ್ಮೀಡಿಯೇಟಾಗಿ ಇರ್ತೀರ ಈ ಬಿಸ್ನೆಸ್ಸಲ್ಲಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಉಂಟಲ್ಲ, ಕ್ರೇಜಿ ಇದೆ, ಒಂದೊಂದು ಡೀಲಲ್ಲೇ ನಿಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ನಿಜ ಹೇಳಬೇಕಂದ್ರೆ. ಸೊ ಇದನ್ನು ಒಂದು ಸೈಡಾಗಿ ಮಾಡ್ಕೊಳ್ಳಿ. ಈ ಟೆಕ್ಸ್ಟೈಲ್ ಬಿಸ್ನೆಸ್ ಇದ್ದವರು ಕೂಡ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಸೊ ಏನಂದರೆ ಇದೊಂದು ಸೈಡ್ ಬಿಸ್ನೆಸ್, ಇದನ್ನೇ ಪರ್ಮನೆನ್ಸಿಯಾಗೂ ಮಾಡ್ತಾರೆ ಸ್ವಲ್ಪ ಜನ. ಅವ್ರು ಬೇಸ್ಡ್ ಆನ್ ಅವ್ರ ಟ್ಯಾಕ್ಟಿಕ್ಸ್ ಇರತ್ತಲ್ಲ ಅದ್ರ ಮೇಲೆ ಹೇಳ್ತೀನಿ ನೋಡಿ. ಎನ್ಕರೇಜ್ಮೆಂಟ್ ಮಾಡಬೇಕಂದ್ರೂ ಇಬ್ಬರಿಗೂ ಮೋಸ ಆಗಬಾರ್ದು, ಬೈಯರ್ಗೂ ಮೋಸ ಆಗಬಾರ್ದು, ಸೆಲ್ಲರ್ಗೂ ಮೋಸ ಆಗಬಾರ್ದು. ಆ ರೀತಿ ನೀವು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದೊಂದು ಲ್ಯಾಂಡ್ ಇರುತ್ತೆ, ತುಂಬ ಕಡಿಮೆ ರೇಟಿಗೆ ಕೊಡಿಸ್ಬಿಟ್ರು ಪಾಪ ಸೆಲ್ಲರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೈಯರ್ಗೂ ಅಷ್ಟೇ, ಬೈಯರ್ಗೂ ಕೂಡ ಜಾಸ್ತಿ ರೇಟಿಗೆ ಕೊಡಿಸಿದ್ರು ಕೂಡ ಅವ್ರಿಗೂ ತುಂಬ ತೊಂದರೆ ಆಗುತ್ತೆ ಫ್ಯೂಚರ್ಸಲ್ಲಿ. ಸೊ ಇಬ್ಬರದ್ದು ನೋಡಿಕೊಂಡು ನೀವು ಮಾಡಿದರೆ ಉತ್ತಮ. ಇಬ್ಬರಿಗೂ ಅದ್ರ ವ್ಯಾಲ್ಯೂಯೇಷನ್ಸ್, ಅದ್ರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ, ಮಾರ್ಜಿನ್ಸ್ ಎಲ್ಲ ಅಪೆಂಡ್ ಮಾಡಿಕೊಂಡು ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ನಾನು ಹೇಳ್ಬೇಕಂದ್ರೆ ಈ ಬಿಸ್ನೆಸ್ ತುಂಬ ಉತ್ತಮವಾಗಿದೆ ಮತ್ತು ರಿಸ್ಕ್ ಇಲ್ಲ. ಲೈಫಲ್ಲಿ ಆರಾಮಾಗಿ ಸೆಟ್ಲ್ ಆಗಿಬಿಡ್ತೀರ ಈ ಬಿಸ್ನೆಸ್ಸಲ್ಲಿ. ಟೆಕ್ಸ್ಟೈಲಲ್ಲೂ ಅಷ್ಟೇ, ಎಲ್ಲದನ್ನೂ ತಗೋಬೇಕು ನೀವು. ಒಂದು ಪ್ರಾಡಕ್ಟ್ನ ತಂದ್ರಿ ಅಂದರೆ ಅದರಲ್ಲಿ ರೂಮ್ ರೆಂಟ್, ಕಡೆಗೆ ಲೇಬರ್ಸ್, ಕಡೆಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಚಾರ್ಜಸ್ ಎಲ್ಲದನ್ನು ತೆಗೆದು ಮಾರ್ಜಿನ್ ಆ್ಯಡ್ ಮಾಡಿದರೆ ಇಟ್ಸ್ ಗುಡ್. ಸೊ ಹಾಗಾಗಿ ನೀವು ಈ 2 ಬಿಸ್ನೆಸ್ನ ಯಾವತ್ತೂ ಮರಿಬೇಡಿ, ಒಂದು ರಿಯಲ್ ಎಸ್ಟೇಟ್, ಒಂದು ಟೆಕ್ಸ್ಟೈಲ್. ಇದರಲ್ಲಿ ಫ್ಯೂಚರಲ್ಲಿ ತುಂಬ ವ್ಯಾಲ್ಯೂಸ್ ಇದೆ, ತುಂಬ ಡೆವಲಪ್ಮೆಂಟ್ಸ್ ಆದಷ್ಟು ಒಳ್ಳೆಯದು. ಇದರಲ್ಲೇ ಒಂದು ದಿವಸ ತುಂಬ ಸೆಟ್ಲ್ ಕೂಡ ಆಗಿದ್ದಾರೆ. ಸೊ ಅದಕ್ಕೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ, ಈ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ನನ್ನ. ಇಷ್ಟ ಆದರೆ ಓನ್ಲಿ ನಾನು ಅಷ್ಟೇ ಹೇಳ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ.